ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ನಂದಿನಿ ಅಂಬರೀಶ್. ನನ್ನ ಹೆಸರು ನಂದಿನಿ ಅಂತ. ಇದು ನನ್ನ ಯೂಟ್ಯೂಬಿನ ಫಸ್ಟ್ ವ್ಲಾಗ್. ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮನೇಲಿ ಹರಕೆ ಇತ್ತು, ಸೊ ನಾವು ಫ್ಯಾಮಿಲಿ ಸಮೇತ ಕಬ್ಬಾಳಮ್ಮ ಟೆಂಪಲ್ಗೆ ಬಂದಿದ್ವಿ. ಈ ದೇವಸ್ಥಾನ ಕನಕಪುರದ ಹತ್ರ ಬರುತ್ತೆ. ನಾವು ಮನೇಲಿ ಆಲ್ರೆಡಿ ಪೂಜೆ ಸಾಮಗ್ರಿಗಳನ್ನೆಲ್ಲ ರೆಡಿ ಮಾಡ್ಕೊಂಡ್ಬಂದಿದ್ವಿ. ಇದು ನಮ್ಮ ಆಫ್ ದಿ ಫ್ಯಾಮಿಲಿ. ಇನ್ನೂ ಸ್ವಲ್ಪ ಜನ ಬರ್ತಾ ಇದ್ದಾರೆ. ಇದು ದೇವಸ್ಥಾನಕ್ಕೆ ಹೋಗೋ ದಾರಿ. ಈ ಕಡೆ ಒಂದು ದಾರಿ ಇದೆ, ದೇವಸ್ಥಾನದ ಪಕ್ಕದಲ್ಲಿ ಇನ್ನೂ ಒಂದು ದಾರಿ ಇದೆ. ನಾವು ಒಳಗಡೆ ಹೋಗೋದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀವಿ. ಇಲ್ಲಿ ದೃಷ್ಟಿ ಆಗಿರೋರು ಯಂತ್ರಗಳನ್ನು ಕಟ್ಟಿಸ್ಕೊಂಡ್ರೆ ದೃಷ್ಟಿ ಆಗಿರೋದೆಲ್ಲ ಹೋಗುತ್ತೆ ಅಂತ ಹೇಳ್ತಾರೆ. ತುಂಬ ಜನ ಕಟ್ಟಿಸ್ಕೊತಾ ಇರ್ತಾರೆ ಅಲ್ಲಿ ಬಂದು. ಇದು ದೇವಸ್ಥಾನದ ಒಳಗಡೆ ವ್ಯೂ. ತುಂಬ ಜನ ಇರ್ತಾರೆ. ನಾವು ಅಲ್ಲಿ ಮಾರ್ನಿಂಗ್ ಹೋಗಿದ್ದರಿಂದ ಸ್ವಲ್ಪ ಕಡಿಮೆ ಇದ್ದರು, ಇಲ್ಲ ಅಂದರೆ ಇನ್ನೂ ಜಾಸ್ತಿ ಜನ ಇರ್ತಾರೆ. ದೇವ್ರನ್ನ ನೋಡೋಕ್ಕೂ ತುಂಬ ಕಷ್ಟ ಆಗುತ್ತೆ, ಅಷ್ಟು ನೂಕು ನುಗ್ಗಲಿರುತ್ತೆ. ಇಲ್ಲಿ ನೋಡೋದಾದರೆ ನಮಗೆ ಇಲ್ಲಿ ಫಲಕಗಳನ್ನ ಹಾಕಿರ್ತಾರೆ. ದೇವಸ್ಥಾನದ ಬಗ್ಗೆ ಮಾಹಿತಿ, ಹೇಗೆ ಕಟ್ಟಿದ್ರು, ಯಾವಾಗ ಕಟ್ಟಿದ್ರು ಅನ್ನೋದ್ರ ಬಗ್ಗೆ ಎಲ್ಲ ನಾವಿಲ್ಲಿ ನೋಡಬಹುದು. ಇದು ದೇವರ ದರ್ಶನಕ್ಕೆ ಹೋಗೋ ದಾರಿ. ನಾವಿಲ್ಲಿ ಬೆಲ್ಲದಾರ್ತಿಗೆ ರೆಡಿ ಮಾಡ್ಕೊತಾ ಇದ್ದೀವಿ. ನಾವು ಅರಕೆ ಹೊತ್ತಿದ್ರಿಂದ ನಾವು ಮನೆಯಲ್ಲೇ ಎಲ್ಲ ತಯಾರಿ ಮಾಡ್ಕೊಂಡು ಬಂದಿದ್ವಿ. ಸೊ ದೇವರಿಗೆ ದೀಪ ಬೆಳಗೋದಕ್ಕೋಸ್ಕರ ಇಲ್ಲಿ ನಾವು ರೆಡಿ ಮಾಡ್ಕೊತಾ ಇದ್ವಿ. ಬೆಲ್ಲದಾರ್ತಿ, ನಿಂಬೆಹಣ್ಣಿನ ಹಾರ ಮತ್ತು ದೇವರಿಗೆ ಮಡ್ಲಕ್ಕಿ ತುಂಬಿಸೋಕ್ಕೋಸ್ಕರ ನಾವೆಲ್ಲ ತೊಗೊಂಬಂದಿದ್ವಿ. ಹಾಗೆ ಬೇರೆಯವರು ಕೂಡ ಅವರವರ ಹರಕೆನ ಸಲ್ಲಿಸೋದಕ್ಕೋಸ್ಕರ ಇಲ್ಲಿ ತಂದು ದೇವರಿಗೆ ಪೂಜೆ ಮಾಡಿ ಹೋಗ್ತಾರೆ. ಇಲ್ಲಿ ಒಂದು ದೇವರು ಇರುತ್ತೆ, ನಾವು ಇಲ್ಲಿ ಕೂಡ ಪೂಜೆನ ಸಲ್ಲಿಸಬಹುದು. ಇಲ್ಲಿ ಒಂದು ಗಣಪತಿ ಇದೆ. ಹಾಗೆ ದೇವರ ದರ್ಶನ ಪಡ್ಕೊಂಡು ಪಕ್ಕದಲ್ಲಿ ಬಂದರೆ ಇಲ್ಲಿ ಗಣಪತಿ ಸಹ ನಮಗೆ ಸಿಗುತ್ತೆ. ಹಾಗೆ ಮುಂದೆ ಹೋದರೆ ಇಲ್ಲಿ ಮೂಲ ದೇವರು ಇರ್ತಾರೆ. ಅಂದರೆ ಮೊದಲು ಇದು ಸ್ವಲ್ಪ ಚಿಕ್ಕದಿತ್ತು ದೇವಸ್ಥಾನ, ಆಗ ಈ ದೇವರಿದ್ರು. ಈಗ ಇನ್ನು ದೇವಸ್ಥಾನ ದೊಡ್ಡದಾಗ್ತಾ ಇದೆ. ಈಗ ಮತ್ತೆ ಇನ್ನೂ ಕಟ್ತಾನೇ ಇದ್ದಾರೆ. ಈಗ ಬೇರೆ ದೇವರಿದೆ. ಹಾಗೆ ನೋಡೋದಾದರೆ ಇಲ್ಲಿ ಇನ್ನೂ ಒಂದು ದೇವರಿದೆ. ಎಲ್ಲ ಕಡೆಯೂ ಪೂಜೆ ನಡೀತಾನೆ ಇರುತ್ತೆ. ಜನ ಅಂತೂ ತುಂಬ ಜನ ಇರ್ತಾರೆ. ಇಲ್ಲಿ ಹರಕೆಗಳು ಸಲ್ಲಿಸೋರು ತುಂಬ ಜನ ಬಂದಿರ್ತಾರೆ. ಅವರವರ ಹರಕೆಗಳು ಏನಿರುತ್ತೋ ಎಲ್ಲ ಇಲ್ಲಿ ಸಲ್ಲಿಸ್ತಾರೆ. ದೇವಸ್ಥಾನದ ಪಕ್ಕದಲ್ಲೇ ಪ್ರಸಾದಗಳು ಕೂಡ ಸಿಗುತ್ತೆ. ಅವತ್ತು ಸಂಡೇ ಆಗಿದ್ದರಿಂದ ಸಿಕ್ಕಾಪಟ್ಟೆ ಜನ ಇದ್ದರು. ಇನ್ನೂ 12 ಗಂಟೆ ಮೇಲೆ ಅಂತೂ ಇನ್ನೂ ತುಂಬ ಜನ ಇರ್ತಾರೆ. ಇಲ್ಲಿ ನೋಡೋದಾದರೆ ಅಷ್ಟು ಜನ ಬರ್ತಾನೆ ಇರ್ತಾರೆ. ನಾವು ಸ್ವಲ್ಪ ಬೇಗ ಹೋಗಿದ್ದರಿಂದ ನಮ್ಗೆ ಬೇಗ ದರ್ಶನ ಆಯಿತು. ದೇವಸ್ಥಾನದ ಮುಂದೆಗಡೆ ವ್ಯೂ. ದೇವಸ್ಥಾನ ಇನ್ನೂ ದೊಡ್ಡದಾಗಿ ಕಟ್ತಾ ಇದ್ದಾರೆ, ಇನ್ನೂ ಕನ್ಸ್ಟ್ರಕ್ಷನ್ಸ್ ನಡೀತಾ ಇದೆ. ಇಲ್ಲಿ ದೇವಸ್ಥಾನದ ಮುಂದೆ ಪೂಜಾ ಸಾಮಗ್ರಿಗಳು ಮಾರ್ತಾ ಇರ್ತಾರೆ. ಮನೆಯಿಂದನೇ ತರೋರು ತರ್ತಾರೆ, ಇಲ್ಲಾಂದರೆ ಇಲ್ಲಿ ಬಂದು ತೊಗೊಳೋರು ತುಂಬ ಜನ ಇರ್ತಾರೆ. ಇಲ್ಲಿ ಬೇರೆ ಬೇರೆ ಆಟಿಕೆಗಳು, ತಿಂಡಿಗಳು, ಪ್ರಸಾದಗಳು, ಇಲ್ಲ ಅವರೂರಿನ ಏನೇನೋ ವಿಶೇಷತೆ ಇರುತ್ತೋ ಎಲ್ಲದನ್ನು ಮಾರ್ತಾ ಇರ್ತಾರೆ. ಇಲ್ಲಿ ನೋಡಿ, ನನ್ನ ಮಗ ಎಲ್ಲಿ ಬಾಲ್ ಕಾಣಿಸಿದ್ರು ಬಾಲ್ ಅಂತ ಅಳ್ತಾನೆ ಇರ್ತಾನೆ. ಕೊಡಿಸೋವರೆಗೂ ಬಿಡೋದಿಲ್ಲ. ಅವನ್ನ ಸಮಾಧಾನ ಮಾಡೋದು ತುಂಬ ಕಷ್ಟ. ಇದು ದೇವಸ್ಥಾನದ ಬೆಟ್ಟದ ಮೇಲೆ. ನಾವು ಫ್ಯಾಮಿಲಿ ಸಮೇತ ಹತ್ತಕ್ಕಾಗಲ್ಲ ಚಿಕ್ಕ ಮಕ್ಕಳನ್ನ ಇಟ್ಕೊಂಡು, ಸೊ ನಾವು ಹೋಗಲಿಲ್ಲ. ಅಲ್ಲಿ ಒಂದು ದೇವಸ್ಥಾನ ಕೂಡ ಇದೆ. ಇದು ದೇವಸ್ಥಾನದ ಮುಂದೆಗಡೆ ಬಂದು ಸ್ಟೇ ಮಾಡೋರು ಇಲ್ಲಿ ಸ್ಟೇ ಮಾಡಿ ದರ್ಶನ ತೊಗೊಂಡು ಹೋಗೋರು ಇದ್ದಾರೆ. ನಾವಿಲ್ಲಿ ಫ್ಯಾಮಿಲಿ ಎಲ್ಲ ಅಡುಗೆಗೆ ತಯಾರಿ ಮಾಡಿಕೊಂಡು ಇಲ್ಲೇ ಊಟ ಮಾಡಿ ಸಂಜೆ ಹೋದ್ವಿ. ಈ ಗ್ಯಾಪಲ್ಲಿ ನಮ್ಮ ಗರ್ಲ್ಸ್ ಗ್ಯಾಂಗೆಲ್ಲ ಒಂದು ರೀಲ್ಸ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೀವಿ. ಆದರೆ ನನ್ನ ತಂಗಿ ಒಬ್ಳಿದ್ದಾಳೆ, ಅವಳು ಬಿಡೋದೇ ಇಲ್ಲ, ಯಾವಾಗೂ ಬಂದು ಡಿಸ್ಟರ್ಬ್ ಮಾಡ್ತಾ ಇರ್ತಾಳೆ. ಫೈನಲಿ ಒಂದು ರೀಲ್ಸ್ ಮಾಡಿದ್ವಿ. ಇವತ್ತಿನ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.